ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಷಡ್ಯಂತ್ರದ ಅತಿ ದೊಡ್ಡ ಸುದ್ದಿ ಇದೀಗ ರಿವೀಲ್ ಆಗ್ತಾ ಇದೆ. ತಲೆಬುರುಡೆ ಕೇಸ್ಗೆ ರಣರೋಚಕವಾದಂತಹ ಟ್ವಿಸ್ಟ್ ಇದೀಗ ಸಿಗ್ತಾ ಇದೆ. ತಲೆಬುರುಡೆ ಸೂತ್ರಧಾರಿಯೇ ವಿಠಲ್ ಗೌಡ. ಬುರುಡೆ ತಂದು ಕೊಟ್ಟಿದ್ದೇ ಈ ವಿಠಲ್ ಗೌಡ ಅಂತ ಹೇಳಲಾಗ್ತಾ ಇದೆ. ಮಟ್ಟನ್ ಅವರಿಗೆ ಬುರುಡೆ ಕೊಟ್ಟಿದ್ದೆ ಸುಜಾತ ಭಟ್ಮಾವ. ಸುಜಾತ ಈ ಸೌಜನ್ಯ ಕೇಸ್ನ ಸಂಬಂಧಪಟ್ಟಂತೆ ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅಂತ ಹೇಳಲಾಗ್ತಾ ಇದೆ. ಸೌಜನ್ಯ ಮಾವ ವಿಠಲ್ ಗೌಡನೇ ಬುರುಡೆ ತಂದು ಕೊಟ್ಟಿದ್ದಕ್ಕಂತಹ ಬುರುಡೆ ಸೂತ್ರಧಾರಿ ಇವರು. ಎಸ್ಐಟಿ ವಿಚಾರಣೆಯಲ್ಲಿ ಸ್ಫೋಟಕವಾದಂತಹ ಅಂಶ ಬಯಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಸೌಜನ್ಯ ಅವರ ಮಾವ ವಿಠಲ್ ಗೌಡನೇ ಈ ಬುರುಡೆಯ ಸೂತ್ರಧಾರಿ ಅಂತಕ್ಕಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮಟ್ಟನ್ ಅವರಿಗೆ ಬುರುಡೆ ತಂದು ಕೊಟ್ಟಿದ್ದೆ ಸೌಜನ್ಯ ಮಾವ ವಿಠಲ್ ಗೌಡ. ಸೌಜನ್ಯ ಮಾವ ವಿಠಲ್ ಗೌಡನೇ ಬುರುಡೆಯ ಸೂತ್ರಧಾರಿ. ಎಸ್ಐಟಿ ವಿಚಾರಣೆಯಲ್ಲಿ ಸ್ಫೋಟಕವಾದಂತಹ ಅಂಶ ಬಯಲಾಗಿದೆ. ನೋಡಿ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಷಡ್ಯಂತ್ರಗಳು ಮಾಡಲಾಗಿತ್ತು. ಧರ್ಮಸ್ಥಳ ವಿರುದ್ಧವಾಗಿ ಸಾಕಷ್ಟು ವಿಡಿಯೋಗಳನ್ನು ಮಾಡಲಾಗಿತ್ತು. ಎಐ ವಿಡಿಯೋಗಳನ್ನು ಕೂಡ ಮಾಡಲಾಗಿತ್ತು. ಹಾಗಾಗಿ ಈ ಷಡ್ಯಂತ್ರದ ಹಿಂದಿನ ಕೈ ಯಾರದಪ್ಪ ಅಂತಂದ್ರೆ ಇದೇ ಸೌಜನ್ಯ ಮಾವ ವಿಠಲ್ ಗೌಡ. ಎಸ್ಐಟಿ ವಿಚಾರಣೆಯಲ್ಲಿ ಇದೀಗ ಬಿಗ್ ಅಪ್ಡೇಟ್ ಲಭ್ಯವಾಗಿದೆ. ಧರ್ಮಸ್ಥಳದ ತಲೆಬುರುಡೆ ಸೂತ್ರಧಾರಿ ವಿಠಲ್ ಗೌಡ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಈ ಬುರುಡೆಯನ್ನ ತಂದುಕೊಟ್ಟಿದ್ದು ವಿಠಲ್ ಗೌಡ ಅಂತ ಖಾತ್ರಿ ಆಗ್ತಾ ಇದೆ ಎಸ್ಐಟಿ ತನಿಖೆಯಿಂದ. ಸೊ ಹಾಗಾಗಿ ಈ ಒಂದು ಕಟ್ಟುಕತೆಯ ಹಿಂದೆ ಸೂತ್ರಧಾರಿ ಈ ವಿಠಲ್ ಗೌಡ ಇದಾನಂತಕ್ಕಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಎಸ್ಐಟಿಯ ಜೊತೆಗೆ ಪೊಲೀಸರ ಜೊತೆಗೆ ವಿಠಲ್ ಗೌಡ ಸೌಜನ್ಯ ಅವರ ಮಾವ ಹೋಗ್ತಾ ಇರತಕ್ಕಂಥದ್ದು ಬೆಳ್ತಂಗಡಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಎಸ್ಐಟಿಯ ಅಧಿಕಾರಿಗಳು ಇದೀಗ ತಮ್ಮದೇ ಆಗಿರತಕ್ಕಂತಹ ವಾಹನದಲ್ಲಿ ವಿಠಲ್ ಗೌಡನನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಬುರುಡೆ ಕೇಸಿಗೆ ಸಂಬಂಧಪಟ್ಟಂತೆ ರೋಚಕವಾದಂತಹ ಟ್ವಿಸ್ಟ್ ಇದು. ಬುರುಡೆ ಮ್ಯಾನ್ ಅಲಿಯಾಸ್ ಮಾಸ್ಕ್ ಮ್ಯಾನ್ ಆತ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಷಡ್ಯಂತ್ರದ ಅತಿ ದೊಡ್ಡ ಸುದ್ದಿ ಇದೀಗ ರಿವೀಲ್ ಆಗ್ತಾ ಇದೆ. ತಲೆಬುರುಡೆ ಕೇಸ್ಗೆ ರಣರೋಚಕವಾದಂತಹ ಟ್ವಿಸ್ಟ್ ಇದೀಗ ಸಿಗ್ತಾ ಇದೆ. ತಲೆಬುರುಡೆ ಸೂತ್ರಧಾರಿಯೇ ವಿಠಲ್ ಗೌಡ. ಬುರುಡೆ ತಂದು ಕೊಟ್ಟಿದ್ದೇ ಈ ವಿಠಲ್ ಗೌಡ ಅಂತ ಹೇಳಲಾಗ್ತಾ ಇದೆ. ಮಟ್ಟನ್ ಅವರಿಗೆ ಬುರುಡೆ ಕೊಟ್ಟಿದ್ದೆ ಸುಜಾತ ಭಟ್ಮಾವ. ಸುಜಾತ ಈ ಸೌಜನ್ಯ ಕೇಸ್ನ ಸಂಬಂಧಪಟ್ಟಂತೆ ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅಂತ ಹೇಳಲಾಗ್ತಾ ಇದೆ. ಸೌಜನ್ಯ ಮಾವ ವಿಠಲ್ ಗೌಡನೇ ಬುರುಡೆ ತಂದು ಕೊಟ್ಟಿದ್ದಕ್ಕಂತಹ ಬುರುಡೆ ಸೂತ್ರಧಾರಿ ಇವರು. ಎಸ್ಐಟಿ ವಿಚಾರಣೆಯಲ್ಲಿ ಸ್ಫೋಟಕವಾದಂತಹ ಅಂಶ ಬಯಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಸೌಜನ್ಯ ಅವರ ಮಾವ ವಿಠಲ್ ಗೌಡನೇ ಈ ಬುರುಡೆಯ ಸೂತ್ರಧಾರಿ ಅಂತಕ್ಕಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮಟ್ಟನ್ ಅವರಿಗೆ ಬುರುಡೆ ತಂದು ಕೊಟ್ಟಿದ್ದೆ ಸೌಜನ್ಯ ಮಾವ ವಿಠಲ್ ಗೌಡ. ಸೌಜನ್ಯ ಮಾವ ವಿಠಲ್ ಗೌಡನೇ ಬುರುಡೆಯ ಸೂತ್ರಧಾರಿ. ಎಸ್ಐಟಿ ವಿಚಾರಣೆಯಲ್ಲಿ ಸ್ಫೋಟಕವಾದಂತಹ ಅಂಶ ಬಯಲಾಗಿದೆ. ನೋಡಿ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಷಡ್ಯಂತ್ರಗಳು ಮಾಡಲಾಗಿತ್ತು. ಧರ್ಮಸ್ಥಳ ವಿರುದ್ಧವಾಗಿ ಸಾಕಷ್ಟು ವಿಡಿಯೋಗಳನ್ನು ಮಾಡಲಾಗಿತ್ತು. ಎಐ ವಿಡಿಯೋಗಳನ್ನು ಕೂಡ ಮಾಡಲಾಗಿತ್ತು. ಹಾಗಾಗಿ ಈ ಷಡ್ಯಂತ್ರದ ಹಿಂದಿನ ಕೈ ಯಾರದಪ್ಪ ಅಂತಂದ್ರೆ ಇದೇ ಸೌಜನ್ಯ ಮಾವ ವಿಠಲ್ ಗೌಡ. ಎಸ್ಐಟಿ ವಿಚಾರಣೆಯಲ್ಲಿ ಇದೀಗ ಬಿಗ್ ಅಪ್ಡೇಟ್ ಲಭ್ಯವಾಗಿದೆ. ಧರ್ಮಸ್ಥಳದ ತಲೆಬುರುಡೆ ಸೂತ್ರಧಾರಿ ವಿಠಲ್ ಗೌಡ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಈ ಬುರುಡೆಯನ್ನ ತಂದುಕೊಟ್ಟಿದ್ದು ವಿಠಲ್ ಗೌಡ ಅಂತ ಖಾತ್ರಿ ಆಗ್ತಾ ಇದೆ ಎಸ್ಐಟಿ ತನಿಖೆಯಿಂದ. ಸೊ ಹಾಗಾಗಿ ಈ ಒಂದು ಕಟ್ಟುಕತೆಯ ಹಿಂದೆ ಸೂತ್ರಧಾರಿ ಈ ವಿಠಲ್ ಗೌಡ ಇದಾನಂತಕ್ಕಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಎಸ್ಐಟಿಯ ಜೊತೆಗೆ ಪೊಲೀಸರ ಜೊತೆಗೆ ವಿಠಲ್ ಗೌಡ ಸೌಜನ್ಯ ಅವರ ಮಾವ ಹೋಗ್ತಾ ಇರತಕ್ಕಂಥದ್ದು ಬೆಳ್ತಂಗಡಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಎಸ್ಐಟಿಯ ಅಧಿಕಾರಿಗಳು ಇದೀಗ ತಮ್ಮದೇ ಆಗಿರತಕ್ಕಂತಹ ವಾಹನದಲ್ಲಿ ವಿಠಲ್ ಗೌಡನನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಬುರುಡೆ ಕೇಸಿಗೆ ಸಂಬಂಧಪಟ್ಟಂತೆ ರೋಚಕವಾದಂತಹ ಟ್ವಿಸ್ಟ್ ಇದು. ಬುರುಡೆ ಮ್ಯಾನ್ ಅಲಿಯಾಸ್ ಮಾಸ್ಕ್ ಮ್ಯಾನ್ ಆತ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಷಡ್ಯಂತ್ರದ ಅತಿ ದೊಡ್ಡ ಸುದ್ದಿ ಇದೀಗ ರಿವೀಲ್ ಆಗ್ತಾ ಇದೆ. ತಲೆಬುರುಡೆ ಕೇಸ್ಗೆ ರಣರೋಚಕವಾದಂತಹ ಟ್ವಿಸ್ಟ್ ಇದೀಗ ಸಿಗ್ತಾ ಇದೆ. ತಲೆಬುರುಡೆ ಸೂತ್ರಧಾರಿಯೇ ವಿಠಲ್ ಗೌಡ. ಬುರುಡೆ ತಂದು ಕೊಟ್ಟಿದ್ದೇ ಈ ವಿಠಲ್ ಗೌಡ ಅಂತ ಹೇಳಲಾಗ್ತಾ ಇದೆ. ಮಟ್ಟನ್ ಅವರಿಗೆ ಬುರುಡೆ ಕೊಟ್ಟಿದ್ದೆ ಸುಜಾತ ಭಟ್ಮಾವ. ಸುಜಾತ ಈ ಸೌಜನ್ಯ ಕೇಸ್ನ ಸಂಬಂಧಪಟ್ಟಂತೆ ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅಂತ ಹೇಳಲಾಗ್ತಾ ಇದೆ. ಸೌಜನ್ಯ ಮಾವ ವಿಠಲ್ ಗೌಡನೇ ಬುರುಡೆ ತಂದು ಕೊಟ್ಟಿದ್ದಕ್ಕಂತಹ ಬುರುಡೆ ಸೂತ್ರಧಾರಿ ಇವರು. ಎಸ್ಐಟಿ ವಿಚಾರಣೆಯಲ್ಲಿ ಸ್ಫೋಟಕವಾದಂತಹ ಅಂಶ ಬಯಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಸೌಜನ್ಯ ಅವರ ಮಾವ ವಿಠಲ್ ಗೌಡನೇ ಈ ಬುರುಡೆಯ ಸೂತ್ರಧಾರಿ ಅಂತಕ್ಕಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮಟ್ಟನ್ ಅವರಿಗೆ ಬುರುಡೆ ತಂದು ಕೊಟ್ಟಿದ್ದೆ ಸೌಜನ್ಯ ಮಾವ ವಿಠಲ್ ಗೌಡ. ಸೌಜನ್ಯ ಮಾವ ವಿಠಲ್ ಗೌಡನೇ ಬುರುಡೆಯ ಸೂತ್ರಧಾರಿ.
ಎಸ್ಐಟಿ ವಿಚಾರಣದಲ್ಲಿ ಸ್ಫೋಟಕವಾದಂತಹ ಅಂಶ ಬಯಲಾಗಿದೆ. ನೋಡಿ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಷಡ್ಯಂತ್ರಗಳು ಮಾಡಲಾಗಿತ್ತು. ಧರ್ಮಸ್ಥಳ ವಿರುದ್ಧವಾಗಿ ಸಾಕಷ್ಟು ವಿಡಿಯೋಗಳನ್ನು ಮಾಡಲಾಗಿತ್ತು, ಎಐ ವಿಡಿಯೋಗಳನ್ನು ಕೂಡ ಮಾಡಲಾಗಿತ್ತು. ಹಾಗಾಗಿ ಈ ಷಡ್ಯಂತ್ರದ ಹಿಂದಿನ ಕೈ ಯಾರದಪ್ಪ ಅಂತಂದ್ರೆ ಇದೇ ಸೌಜನ್ಯ ಮಾವ ವಿಠಲ್ ಗೌಡ. ಎಸ್ಐಟಿ ವಿಚಾರಣೆಯಲ್ಲಿ ಇದೀಗ ಬಿಗ್ ಅಪ್ಡೇಟ್ ಲಭ್ಯವಾಗಿದೆ. ಧರ್ಮಸ್ಥಳದ ತಲೆಬುರುಡೆ ಸೂತ್ರಧಾರಿ ವಿಠಲ್ ಗೌಡ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಈ ಬುರುಡೆಯನ್ನ ತಂದುಕೊಟ್ಟಿದ್ದು ವಿಠಲ್ ಗೌಡ ಅಂತ ಖಾತ್ರಿ ಆಗ್ತಾ ಇದೆ ಎಸ್ಐಟಿ ತನಿಖೆಯಿಂದ. ಸೊ ಹಾಗಾಗಿ ಈ ಒಂದು ಕಟ್ಟುಕತೆಯ ಹಿಂದೆ ಸೂತ್ರಧಾರಿ ಈ ವಿಠಲ್ ಗೌಡ ಇದಾನಂತಕ್ಕಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಎಸ್ಐಟಿಯ ಜೊತೆಗೆ ಪೊಲೀಸರ ಜೊತೆಗೆ ವಿಠಲ್ ಗೌಡ ಸೌಜನ್ಯ ಅವರ ಮಾವ ಹೋಗ್ತಾ ಇರತಕ್ಕಂಥದ್ದು ಬೆಳ್ತಂಗಡಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಎಸ್ಐಟಿಯ ಅಧಿಕಾರಿಗಳು ಇದೀಗ ತಮ್ಮದೇ ಆಗಿರತಕ್ಕಂತಹ ವಾಹನದಲ್ಲಿ ವಿಠಲ್ ಗೌಡನನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಬುರುಡೆ ಕೇಸಿಗೆ ಸಂಬಂಧಪಟ್ಟಂತೆ ರೋಚಕವಾದಂತಹ ಟ್ವಿಸ್ಟ್ ಇದು. ಬುರುಡೆ ಮ್ಯಾನ್ ಅಲಿಯಾಸ್ ಮಾಸ್ಕ್ ಮ್ಯಾನ್ ಆತ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಷಡ್ಯಂತ್ರದ ಅತಿ ದೊಡ್ಡ ಸುದ್ದಿ ಇದೀಗ ರಿವೀಲ್ ಆಗ್ತಾ ಇದೆ. ತಲೆಬುರುಡೆ ಕೇಸ್ಗೆ ರಣರೋಚಕವಾದಂತಹ ಟ್ವಿಸ್ಟ್ ಇದೀಗ ಸಿಗ್ತಾ ಇದೆ. ತಲೆಬುರುಡೆ ಸೂತ್ರಧಾರಿಯೇ ವಿಠಲ್ ಗೌಡ. ಬುರುಡೆ ತಂದು ಕೊಟ್ಟಿದ್ದೇ ಈ ವಿಠಲ್ ಗೌಡ ಅಂತ ಹೇಳಲಾಗ್ತಾ ಇದೆ. ಮಟ್ಟನ್ ಅವರಿಗೆ ಬುರುಡೆ ಕೊಟ್ಟಿದ್ದೆ ಸುಜಾತ ಭಟ್ ಮಾವ. ಸುಜಾತ ಈ ಸೌಜನ್ಯ ಕೇಸಿನ ಸಂಬಂಧಪಟ್ಟಂತೆ ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅಂತ ಹೇಳಲಾಗ್ತಾ ಇದೆ. ಸೌಜನ್ಯ ಮಾವ ವಿಠಲ್ ಗೌಡನೇ ಬುರುಡೆ ತಂದು ಕೊಟ್ಟಿದ್ದಕ್ಕಂತಹ ಬುರುಡೆ ಸೂತ್ರಧಾರಿ ಇವರು. ಎಸ್ಐಟಿ ವಿಚಾರಣೆಯಲ್ಲಿ ಸ್ಫೋಟಕವಾದಂತಹ ಅಂಶ ಬಯಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಸೌಜನ್ಯ ಅವರ ಮಾವ ವಿಠಲ್ ಗೌಡನೇ ಈ ಬುರುಡೆಯ ಸೂತ್ರಧಾರಿ ಅಂತಕ್ಕಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮಟ್ಟನ್ ಅವರಿಗೆ ಬುರುಡೆ ತಂದು ಕೊಟ್ಟಿದ್ದೆ ಸೌಜನ್ಯ ಮಾವ ವಿಠಲ್ ಗೌಡ. ಸೌಜನ್ಯ ಮಾವ ವಿಠಲ್ ಗೌಡನೇ ಬುರುಡೆಯ ಸೂತ್ರಧಾರಿ. ಎಸ್ಐಟಿ ವಿಚಾರಣೆಯಲ್ಲಿ ಸ್ಫೋಟಕವಾದಂತಹ ಅಂಶ ಬಯಲಾಗಿದೆ. ನೋಡಿ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಷಡ್ಯಂತ್ರಗಳು ಮಾಡಲಾಗಿತ್ತು. ಧರ್ಮಸ್ಥಳ ವಿರುದ್ಧವಾಗಿ ಸಾಕಷ್ಟು ವಿಡಿಯೋಗಳನ್ನು ಮಾಡಲಾಗಿತ್ತು, ಎಐ ವಿಡಿಯೋಗಳನ್ನು ಕೂಡ ಮಾಡಲಾಗಿತ್ತು. ಹಾಗಾಗಿ ಈ ಷಡ್ಯಂತ್ರದ ಹಿಂದಿನ ಕೈ ಯಾರದಪ್ಪ ಅಂತಂದ್ರೆ ಇದೇ ಸೌಜನ್ಯ ಮಾವ ವಿಠಲ್ ಗೌಡ. ಎಸ್ಐಟಿ ವಿಚಾರಣೆಯಲ್ಲಿ ಇದೀಗ ಬಿಗ್ ಅಪ್ಡೇಟ್ ಲಭ್ಯವಾಗಿದೆ. ಧರ್ಮಸ್ಥಳದ ತಲೆಬುರುಡೆ ಸೂತ್ರಧಾರಿ ವಿಠಲ್ ಗೌಡ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಈ ಬುರುಡೆಯನ್ನ ತಂದುಕೊಟ್ಟಿದ್ದು ವಿಠಲ್ ಗೌಡ ಅಂತ ಖಾತ್ರಿ ಆಗ್ತಾ ಇದೆ ಎಸ್ಐಟಿ ತನಿಖೆಯಿಂದ. ಸೊ ಹಾಗಾಗಿ ಈ ಒಂದು ಕಟ್ಟುಕತೆಯ ಹಿಂದೆ ಸೂತ್ರಧಾರಿ ಈ ವಿಠಲ್ ಗೌಡ ಇದಾನಂತಕ್ಕಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಎಸ್ಐಟಿಯ ಜೊತೆಗೆ ಪೊಲೀಸರ ಜೊತೆಗೆ ವಿಠಲ್ ಗೌಡ ಸೌಜನ್ಯ ಅವರ ಮಾವ ಹೋಗ್ತಾ ಇರತಕ್ಕಂಥದ್ದು ಬೆಳ್ತಂಗಡಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಎಸ್ಐಟಿಯ ಅಧಿಕಾರಿಗಳು ಇದೀಗ ತಮ್ಮದೇ ಆಗಿರತಕ್ಕಂತಹ ವಾಹನದಲ್ಲಿ ವಿಠಲ್ ಗೌಡನನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಬುರುಡೆ ಕೇಸಿಗೆ ಸಂಬಂಧಪಟ್ಟಂತೆ ರೋಚಕವಾದಂತಹ ಟ್ವಿಸ್ಟ್ ಇದು. ಬುರುಡೆ ಮ್ಯಾನ್ ಅಲಿಯಾಸ್ ಮಾಸ್ಕ್ ಮ್ಯಾನ್ ಆತ